सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ ಸ್ನೇಹಿತರೆ, ಮುಖ್ಯವಾಗಿ ಶಂಕರಾಚಾರ್ಯರು ಯಂತ್ರ ರಚನೆಯನ್ನು ಮಾಡಿದ್ರು. ಅನೇಕ ವಿದ್ವಾಂಸರೆಲ್ಲ ಯಂತ್ರಗಳನ್ನು ರಚನೆ ಮಾಡಿದ್ರು. ಮೇಲಾಗಿ ನಿಮಗೆ ಪೈಥಾಗೋರಸ್ ಥಿಯರಮ್ಸ್ ಎಲ್ಲ ಗೊತ್ತಿರಬೇಕು, ಆರ್ಕಿಮಿಡಿಸ್ ಎಲ್ಲ ನೋಡಿರ್ಬೋದು. ಅಂದರೆ ಆ ಗಣಿತ ಯಾಕಪ್ಪ ಯಂತ್ರಗಳಲ್ಲಿ ಶಕ್ತಿಗಳಿರುತ್ತೆ ಅಂದರೆ, ಆ ಕೋನಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇರ್ತದೆ. ನಾವು ಯಾವಾಗ ಯಂತ್ರವನ್ನು ಮುಂದೆ ಇಟ್ಟು ಮಂತ್ರವನ್ನು ಹೇಳ್ತೀವೋ, ಆ ಕಾಂತೀಯ ಆಗಿರ್ತಕ್ಕಂಥ ಕಂಪನಗಳು ಅದರಲ್ಲಿ ಯಂತ್ರದ ಮುಂದೆ ಹೇಳಿದಾಗ ಜಾಸ್ತಿ ಎಕ್ಸ್ಪ್ಯಾಂಡ್ಸ್ ಆಗುತ್ತೆ. ಅದಕ್ಕೆ ಯಂತ್ರ, ಮಂತ್ರ ಹಾಗೆ ತಂತ್ರ ಈ 3 ವಿಧಾನಗಳನ್ನು ತಿಳಿಸ್ಕೊಟ್ರು. ಅದಕ್ಕೋಸ್ಕರ ಈ ಪೂರ್ತಿ ಎಪಿಸೋಡ್ ಕೂಡ ನಿಮಗೆ ಯಂತ್ರದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಯಾಕಪ್ಪ ಯಂತ್ರಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಬಲ ಜಾಸ್ತಿ ಇರುತ್ತೆ. ನೀವು ಬರೀ ಹಾಗೆ ಮಾತಾಡೋದಕ್ಕೂ ಮೈಕ್ ಇಟ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ. ಬಿಕಾಸ್ ಅದರ ಒಂದೇ ತತ್ವ ಇದ್ದರೂ ಕೂಡ ಅದರ ಕಂಪನಗಳು ಜಾಸ್ತಿ ಆದಾಗ ಮನೆಯಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ತನ್ನದೇ ಆಗಿರ್ತಕ್ಕಂಥ ಆ ಶಕ್ತಿ ಯಂತ್ರಗಳಲ್ಲಿದೆ. ನಿಜವಾಗ್ಲೂ ಯಂತ್ರಗಳು ಮಹತ್ವವನ್ನು ಕೊಡುತ್ತೆ. ಹಾಗಾಗಿ ಪ್ರತಿಯೊಂದು ದಿನ ಭವಿಷ್ಯದಲ್ಲೂ ಕೂಡ ಒಂದು ಯಂತ್ರದ ಮಹತ್ವ ಏನಂತ ಕೊಡ್ತಕ್ಕಂಥದ್ದಿರುತ್ತೆ. ಕೊನೆಯ ಭಾಗದವರೆಗೂ ನೋಡಿ. ಈ ದಿನ ಭಾಳ ವಿಶೇಷವಾಗಿ ಶ್ರೀಚಕ್ರದ ಯಂತ್ರದ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಮುಖ್ಯವಾಗಿರ್ತಕ್ಕಂಥದ್ದು ನವಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಇಂದ್ರಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಇರ್ತಕ್ಕಂಥದ್ದು 7 ಗಂಟೆ 14 ನಿಮಿಷದಿಂದ 8 ಗಂಟೆ 55 ನಿಮಿಷ ಬೆಳಗಿನವರೆಗೂ. ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ 10 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಇರತಕ್ಕಂಥದ್ದು ಇದು ಕೂಡ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 39 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋಣ. ಇವತ್ತು ಯಾವ ರೀತಿ ಶುಭ ಮುಹೂರ್ತ, ಹಾಗೆ ಶುಭ ಮುಹೂರ್ತ ಇರತಕ್ಕಂಥದ್ದು, ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ 1 ಗಂಟೆ 38 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 14 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೂ. ಸ್ನೇಹಿತರೆ, ಇವತ್ತಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶತಭೀಷ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು, ರಾಹುವಿನ ನಕ್ಷತ್ರ. ಹಾಗಾಗಿ 12 ರಾಶಿಗಳಿಗೆ ಏನು ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರ ಫಲವನ್ನು ನಾವು ತಗೊಳ್ಳೋದಾದರೆ, ಮೇಷರಾಶಿಯವ್ರಿಗೆ ಈ ದಿನ ಖಂಡಿತ ಚಂದ್ರನ ಸ್ಥಾನ ಶತಭೀಷ ರಾಹು ಒಟ್ಟಿಗೆ ಕೂತಿದ್ದಾನೆ. ಅಧಿಕ ಲಾಭದ ಆಸೆಗಳು ಜಾಸ್ತಿ ಆಗುತ್ತೆ. ಅಧಿಕ ಲಾಭ, ಚೆನ್ನಾಗಿ ಲಾಭವನ್ನು ತಗೊಳ್ತಕ್ಕಂಥದ್ದಿರುತ್ತೆ. ವಹಿವಾಟುಗಳು ಆಗಲಿ, ಯಾವುದೇ ಒಂದು ಹಣಕಾಸಿನ ವಿಚಾರಗಳಾಗಲಿ ಖಂಡಿತವಾಗಿ ಚೆನ್ನಾಗಿ ಬರುತ್ತೆ. ಬಟ್ ಅಧಿಕವಾಗಿದ್ದು ಕೊನೆಯಲ್ಲಿ ನಷ್ಟವನ್ನು ತರುತ್ತೆ. ಇದರ ಬಗ್ಗೆ ತಾವು ಸರಿಯಾಗಿ ಆಲೋಚನೆಗಳನ್ನು ಮಾಡ್ಕೋಬೇಕು. ಯಾರು ಮೇಷರಾಶಿಯಲ್ಲಿದ್ದೀರೋ, ಸ್ನೇಹಿತರು, ಹೊಸ ಸ್ನೇಹಿತರು ಇವತ್ತು ಜನಗಳು ಬರ್ತಾರೆ. ಆ ಬಂದರು ಶುಭವನ್ನೇ ತರ್ತಾರೆ, ಕೊನೆಯಲ್ಲಿ ಮೋಸ ಮಾಡೋಗ್ತಾರೆ. ಬಿ ಕೇರ್ಫುಲ್. ನಾವು ಮೇಷರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಖಂಡಿತ ಚೆನ್ನಾಗಿದೆ. ಯಾವುದೇ ಅತಿಯನ್ನು ಮಾಡ್ಕೋಬೇಡಿ. ಇದನ್ನು ನಿಮಗೆ ತತ್ವ ಮೇಷರಾಶಿಯವ್ರಿಗೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು, ಯಾವುದೂ ಅತಿಯಾಗಿ ಮಾಡಬೇಡಿ. ಲಾಭ ಯಾವುದೇ ವಿಚಾರಗಳಾಗಿರ್ಬೋದು, ಕೆಲಸ ಹಾಗೆ ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಅತಿಯಾದ್ದು ಸ್ವಲ್ಪ ಕಡಿಮೆ. ಸಾಧ್ಯವಾದಷ್ಟು ಕೂಡ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು, ಈ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗುತ್ತೆ. ವೃಷಭ ರಾಶಿ, ಖಂಡಿತ ವೃಷಭ ರಾಶಿಯವ್ರಿಗೆ ನೋಡಿ, ನಿಮ್ಮ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಲಾಭ, ಹೆಸರು ಕೀರ್ತಿ ಪ್ರತಿಷ್ಠೆ, ತನ್ನ ಕೆಲಸದಲ್ಲಿ ಮ್ಯಾಕ್ಸಿಮಮ್ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಬರುತ್ತೆ ಕೂಡ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಷಭ ರಾಶಿಯವರೆಗೂ ಲಭ್ಯವಿದೆ. ಮೇಲಾಗಿ
ಹಣಕಾಸು ವಹಿವಾಟುಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಲಭ್ಯವಾಗುತ್ತೆ. ಯಾರು ವೃಷಭ ರಾಶಿಯಲ್ಲಿದ್ದರೋ ಈ ದಿನ ಪರಿಪೂರ್ಣವಾಗಿ ಲಾಭದ ದಿನವಾಗಿದೆ. ಶುಭವಾಗಲಿ. ಮಿಥುನ ರಾಶಿಯವ್ರಿಗೆ ನೋಡಿ, ಒಂದು ಕೆಲಸ ಆಗಿರಬಹುದು ಅಥವಾ ತನ್ನ ಕುಟುಂಬ, ಯಾವುದೇ ಒಂದು ಹಣಕಾಸು ವಿಚಾರ, ಒಂದು ಸಾಧಾರಣವಾಗಿ ತಾವು ಒಂದು ಬದಲಾವಣೆ ಅಥವಾ ಏನಾದರೂ ಚೇಂಜ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ. ತನ್ನ ಹಣಕಾಸಿನ ವ್ಯವಸ್ಥೆಯನ್ನು ಚೇಂಜ್ ಮಾಡ್ಕೋಬೇಕು, ಕುಟುಂಬದಲ್ಲಿ ಈ ಥರದ್ದು ಏನಾದರೂ ಬದಲಾವಣೆಗಳನ್ನು ಮಾಡ್ಕೋಬೇಕು, ಯಾವುದೇದು ಬದಲಾವಣೆ ಮಾಡಿಕೊಂಡ್ರೆ ಶುಭವಿರುತ್ತೆ ಅಂತಕ್ಕಂಥ ಮನೋಭಾವತೆ ಇರುತ್ತೆ ಖಂಡಿತವಾಗಿ. ಬಟ್ ಒನ್ ಥಿಂಗ್, ಕೆಲವೊಂದು ಬಾರಿ ನಿಮ್ಮ ಮನೆಯವರೇ ಶತ್ರುಗಳಾಗಿ ಅಥವಾ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನೆಯವರು ಅದನ್ನು ನಿಮಗೆ ಸಮಸ್ಯೆಯನ್ನು ಮಾಡಬಹುದು. ಬಟ್ ಬೇರೆ ವಿಚಾರದಲ್ಲಿ ಖಂಡಿತವಾಗಿ ಚೆನ್ನಾಗಿದೆ. ಜಾಬ್ ಚೇಂಜ್ ಮಾಡಬೇಕು ಅಂತಕ್ಕಂಥವ್ರಿಗೆ ಶುಭವಿದೆ. ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ. ನೀವು ಕೂಡ ದುರ್ಗಾರಾಧನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಫಲಾಫಲ. ದುಡುಕಿ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಖಂಡಿತ ಈ ದಿನ ಸಮಸ್ಯೆ ಆಗುತ್ತೆ. ಯಾವುದೇ ಸಂಬಂಧಗಳಾಗಿರ್ಬೋದು, ಯಾವುದೇ ಹಿರಿಯರ ವಿಚಾರಗಳಲ್ಲಾಗಿರ್ಬೋದು, ಖಂಡಿತ ದುಡುಕಿನ ನಿರ್ಧಾರಗಳನ್ನು ದೂರ ಇಡಬೇಕು ಇವತ್ತು ಕಟಕ ರಾಶಿಯವರು. ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಕೋಪ ಅನರ್ಥವನ್ನು ಮಾಡುತ್ತೆ ಬಿಟ್ಟರೆ ಬೇರೇನೂ ಮಾಡೋದಿಲ್ಲ ನಿಮಗೆ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ದಿನದ ಭವಿಷ್ಯವನ್ನು ಶಾಂತ ಚಿತ್ತತೆಯಿಂದ ಕಳೀರಿ. ಅಫ್ಕೋರ್ಸ್ ಆ ಥರದ ಸಂಬಂಧ ಬಂದರೂ ಈ ಥರ ನನಗೆ ಸ್ವಲ್ಪ ನ್ಯೂನತೆ ಇದೆ, ಜಸ್ಟ್ ಪ್ರಿಕಾಷನ್, ಅದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದಕ್ಕೆ ಕಟಕ ರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಇದನ್ನು ಫಾಲೋಅಪ್ ಮಾಡಿ, ಉದ್ದಿನ ಕಾಳು ದಾನ ಮಾಡಿ, ದುರ್ಗಾ ದೇವಿಗೆ ಅಷ್ಟೋತ್ತರವನ್ನು ಮಾಡಿಸಿ, ಏನಾದರೂ ಮುಖ್ಯ ಕಾರ್ಯಗಳಿಗೆ ಹಮ್ಮಿಕೊಂಡಿದ್ರೆ ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲಾಫಲ ನೋಡಿ, ಸಿಂಹರಾಶಿಯವ್ರಿಗೆ ಅಗಾಧವಾಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ, ಅಗಾಧವಾಗಿರ್ತಕ್ಕಂಥ ಬಿಸ್ನೆಸ್ ನಾಲೆಡ್ಜು ಬರ್ತದೆ, ಸಂಗಾತಿಯೊಟ್ಟಿಗಿನ ಉತ್ತಮವಾಗಿರ್ತಕ್ಕಂಥ ತುಂಬ ಅತಿಯಾದಂಥ ಬಾಂಧವ್ಯ ಕಿರಿಕಿರಿ ತರುತ್ತೆ. ಯಾವುದು ಕೂಡ ಅದನ್ನೇ ಹೇಳಿದ್ದು, ಯೂಶಲಿ ಎದುರಾಳಿಗಳನ್ನು, ತಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳನ್ನು, ಯಾರನ್ನೇ ಆಗಿರ್ಬೋದು, ಅನುಮಾನದ ದೃಷ್ಟಿಯಿಂದ ಈ ದಿನ ನೋಡಬೇಡಿ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ. ಬಟ್ ನೀವು ಕೂಡ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ತೊಳ್ಕೊಳ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವ್ರಿಗಿದೆ. ಬಟ್ ಉತ್ತಮವಾಗಿದ್ದರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ. ಅದೇ ನಿಮ್ಮ ನಾಲೆಡ್ಜನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ, ಅಂದರೆ ಅಶುಭವಾಗಿ ಪರಿವರ್ತನೆಗೊಂಡ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಕಾಣೋದ್ರಿಂದ ನೀವು ಕೂಡ ಶಿವನ ಮಂತ್ರ ಅಥವಾ ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರವನ್ನು ಜಪವನ್ನು ಮಾಡಿ, ಖಂಡಿತ ಒಂದಷ್ಟು ಶುಭದ ಪ್ರಾಯತ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು? ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಕನ್ಯಾ ರಾಶಿಯವ್ರಿಗೆ ತಾವು ಏನಾದರೂ ಮಾಡಿ ಒಂದು ಶತ್ರು ಅಥವಾ ಕೋರ್ಟ್ ಕಚೇರಿಯ ವಿಚಾರನೋ, ಹಣಕಾಸಿನ ವಿಚಾರನೋ, ತನ್ನ ಕೆಲಸದ ವಿಚಾರನೋ ಅದರಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿ ಲಾಭವನ್ನು ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಈವನ್ ಕೋರ್ಟ್ ಕಚೇರಿ ವಿಚಾರದಲ್ಲೂ ಲಾಭದ ವಾತಾವರಣ ಬರುತ್ತೆ, ಕೇಸನ್ನು ವಿನ್ನಿಂಗ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಮೇಲಾಗಿ ಕೆಲಸದಲ್ಲೂ ಕೂಡ ಲಾಭವನ್ನು ಪಡಿತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗಿದೆ, ಖಂಡಿತ ಶುಭವಿದೆ. ತುಲಾರಾಶಿಯ ಫಲಾಫಲ. ತುಲಾರಾಶಿಯವ್ರಿಗೆ ನೋಡಿ, ಸೋಂಬೇರಿತನ ಕಾಡುತ್ತೆ. ಇದೇ ಸೋಂಬೇರಿತನ ಕೆಲಸದಲ್ಲೂ ಕೂಡ ಅಶ್ರದ್ಧತೆಯನ್ನು ಕೊಡುತ್ತೆ. ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ತಲೆ ಹಾಕ್ತೀರಾ, ಅದು ಯಾವುದು ಕೂಡ ಯೂಸ್ ಬರೋದಿಲ್ಲ. ಬಟ್ ಡೋಂಟ್ ವೇಸ್ಟ್ ದ ಟೈಮ್. ನಾಲೆಡ್ಜನ್ನು ಟ್ರಮೆಂಡಸ್ ಆಗಿ ನೋಡಿ, ಆವಿಷ್ಕಾರದ ಮನೋಭಾವತೆ ಇರುತ್ತೆ, ಅದನ್ನು ಸರಿಯಾಗಿ ಬೆಳೆಸ್ಕೊಂಡ್ರೆ ಮಾತ್ರ ಈ ದಿನ ಶುಭವಾಗ್ತದೆ. ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಖಂಡಿತ ಒಳ್ಳೆಯ ಕಾಲ. ಅದರ್ವೈಸ್ ಬೇರೆಯವ್ರಿಗೆ ಸ್ವಲ್ಪ ಅಶುಭತೆ ಜಾಸ್ತಿ ಇದೆ. ವೃಶ್ಚಿಕ ರಾಶಿ. ಸುಮ್ಮನೆ ನೋಡಿ, ವೃಶ್ಚಿಕ ರಾಶಿಯವರು ಅನ್ನೆಸೆಸರಿ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಂಡು ಈ ದಿನ ಯಾವ ಕೆಲಸಗಳನ್ನು ಸರಿ ಮಾಡೋದಿಲ್ಲ. ಮನೆಯ ವಾತಾವರಣನ ಕೆಡಿಸ್ತಕ್ಕಂಥದ್ದು ಇರುತ್ತೆ. ಸರಿಯಾದಂಥ ನಿರ್ಧಾರಗಳು ಮಾತ್ರ ಈ ದಿನ ಶುಭವನ್ನು ತರುತ್ತೆ. ಕಟಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ, ಆಗೋದಿಲ್ಲ. ತಪ್ಪು ನಿರ್ಧಾರಗಳು ಮನೆಯ ವಾತಾವರಣ ನೆಮ್ಮದಿಯನ್ನು ಕೆಡಿಸಿಬಿಡುತ್ತೆ. ಸಾಧ್ಯವಾದಷ್ಟು ನೀವು ಯಾವುದೇ ವಿಚಾರಗಳಾಗಿರ್ಬೋದು, ಆ ಥರದ ಘಟನೆಗಳು ನಡೆದಾಗೆ ನೋಡ್ಕೊಳ್ಳಿ. ಇದೇ ನಿಮ್ಮ ಜೀವನ ಇವತ್ತಿನ ತತ್ವ. ಸಮಾಧಾನದ ವಾತಾವರಣ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಅಶುಭತೆ ಜಾಸ್ತಿ ಆಗಿಬಿಡುತ್ತೆ. ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆಯನ್ನು ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ತೋರಿಸುತ್ತೆ. ಅದಕ್ಕೋಸ್ಕರ ತಾವು ಹನುಮಾನ್ ಚಾಲೀಸವನ್ನು ಈ ದಿನ ಪಠನೆ ಮಾಡಿ ಅಥವಾ ದುರ್ಗಾ ಮಂತ್ರ, ದುರ್ಗಾ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವ್ರಿಗೆ
ಖಂಡಿತ ಒಂದು ನಿಗೂಢತೆ ಮೇಲಾಗಿ ಪ್ರಯತ್ನ ತುಂಬ ಈಸಿಯೆಸ್ಟ್ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಈ ಯಾರಾದರೂ ಈ ಸಾಫ್ಟ್ವೇರು ಅಥವಾ ಈ ಒಂದು PhD ಒಟ್ಟು ಡೀಪ್ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಇರುತ್ತೆ. ಹಾಗೆಯೇ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಟ್ರಮೆಂಡಸ್ ಆಗಿರತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ. ಬಟ್ ನೆರೆ ಹೊರೆಯವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನೆರೆಹೊರೆಯವರು ಕಿರಿಕಿರಿ ಮಾಡ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸೋದ್ರಿಂದ ಅವರೊಟ್ಟಿಗಿನ ಬಾಂಧವ್ಯತೆ, ಮಾತಿಗೆ ಮಾತು ಬೆಳೆಸೋದು ಬೇಡ. ಶಾಂತಚಿತ್ತತೆ ಇದ್ದರೆ ಈ ದಿನ ಬ್ಯೂಟಿಫುಲ್ ಡೇ ಆಗಿಬಿಡುತ್ತೆ. ಮಕರ ರಾಶಿಯವರು ಸಾಧ್ಯವಾದಷ್ಟು ತಮ್ಮ ಆಹಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಸಂಗಾತಿಯೊಟ್ಟಿಗೆ ಮಾತಾಡಬೇಕಾದರೂ ಕೂಡ ಮಾತಲ್ಲಿ ಎಚ್ಚರಿಕೆ. ಅಪ್ಪಿತಪ್ಪಿ ಕೆಲವೊಂದು ವಿಚಾರಗಳನ್ನು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲೇ ಅವರಿಗೆ ತಿಳಿಸಿ ಅದು ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಊಟದಲ್ಲೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಇದನ್ನು ಊಟವನ್ನು ಅನ್ನೆಸೆಸರಿ ಆಗಿರ್ತಕ್ಕಂಥ ಅಂದರೆ ಬೇಕಾಬಿಟ್ಟು ತಿಂದರೆ ಸ್ವಲ್ಪ ಆರೋಗ್ಯದಲ್ಲಿ ಖಂಡಿತ ಸಮಸ್ಯೆ ಬರುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಅದರ ಬಗ್ಗೆ ಜಾಗರೂಕತೆ ವಹಿಸ್ಕೊಳ್ಳಿ. ಮಾತಿನ ಬಗ್ಗೆ ಜಾಗರೂಕತೆ ಭಾಳ ವಿಶೇಷ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವ್ರಿಗೆ ನೋಡಿ, ಖಂಡಿತ ಭಾಳ ಚಂದ್ರ ರಾಹು ಜೊತೆಲಿದ್ದಾನೆ. ತನ್ನ ಸ್ವಾರ್ಥವಾಗಿರ್ತಕ್ಕಂಥ ಬುದ್ಧಿ ಅಥವಾ ಚಿಂತನೆಗಳು ಜಾಸ್ತಿ ಇರುತ್ತೆ. ಸಾಲದ ಬಗ್ಗೆ ಚಿಂತನೆ, ಕೆಲಸದ ಬಗ್ಗೆ ಚಿಂತನೆ. ಈ ಎರಡೂ ವಿಚಾರಗಳನ್ನು ತುಂಬ ಆಳಕ್ಕೆ ತಗೊಂಡೋಗ್ಬೇಡಿ ಕುಂಭರಾಶಿಯವರು. ಸ್ವಲ್ಪ ಶಾಂತರಾಗಿ ಯೋಚನೆಗಳು ಮಾಡಿ ಅದನ್ನು ದಾರಿ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಯಾಕೆಂದರೆ ಚಂದ್ರ ರಾಹು ನಿಮ್ಮ ಜಾತಕದಲ್ಲಿದ್ದಾಗ, ಅದರ ರಾಶಿಯಲ್ಲೇ ಇದ್ದಾಗ ಇವತ್ತಿನ ದಿನ ಆ ವಿಚಾರಗಳಿಗೆ ಹೇಗೆ ನಾನು ಸ್ಪಂದನೆ ಮಾಡಬೇಕು, ಅದಕ್ಕೆ ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಯೋಚನೆಗಳು ಮಾಡಿದ್ರೆ ಖಂಡಿತವಾಗಿ ಶುಭವಾಗ್ತದೆ. ಸಾಧ್ಯವಾದಷ್ಟು ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗುತ್ತೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಇವತ್ತು ನೋಡಿ. ಮೀನರಾಶಿಯವರಿಗೆ ಹಣಕಾಸಿನ ತೊಂದರೆ, ಕೆಲಸದಲ್ಲಿ ತೊಂದರೆ, ಆರೋಗ್ಯದಲ್ಲಿ ಕೂಡ ತೊಂದರೆ. ಇದಕ್ಕೆ ಪರಿಹಾರ ದುರ್ಗಾ ಕವಚ ಮಂತ್ರ. ಇದನ್ನು ಮಾಡಲೇಬೇಕು. ಮೀನರಾಶಿಯವರು ಇದನ್ನು ಮಾಡಿ ನಷ್ಟ ತಪ್ಪುತ್ತೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ತಪ್ಪುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಮೊದಲನೇದಾಗಿ ಶಂಕರಾಚಾರ್ಯರು ನಿರ್ಮಾಣ ಮಾಡ್ತಕ್ಕಂಥದ್ದು ಶ್ರೀಚಕ್ರ. ಈ ಶ್ರೀಚಕ್ರಕ್ಕೆ ದುಷ್ಟಶಕ್ತಿಗಳು ಆಗಿರಬಹುದು ಅಥವಾ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ತಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆಯನ್ನು ದೂರ ಮಾಡಲಿಕ್ಕೋಸ್ಕರ ಭಾಳ ವಿಶೇಷತೆ ಶ್ರೀಚಕ್ರ. ಮನೆಯಲ್ಲಿಟ್ಟು ಪ್ರತಿದಿನ ಯಾರು ಶ್ರೀ ಸೂಕ್ತವನ್ನು ಪಠಣೆಯನ್ನು ಮಾಡ್ತಾರೋ ಇದರ ಶಕ್ತಿ ಅದ್ಭುತವಾಗ್ತದೆ. ಕಾರ್ಯಗಳು ಅದ್ಭುತವಾಗುತ್ತೆ. ಹಣಕಾಸಿನ ವ್ಯವಸ್ಥೆ, ಕಾರ್ಯದಲ್ಲಿ ಜಯ, ಮನೆಯ ವಾಸ್ತುವಿನ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದು ಇದರ ಶಕ್ತಿ. ಶ್ರೀಚಕ್ರ ಅನೇಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರುತ್ತೆ. ಅದರಲ್ಲಿ ವಿಶೇಷವಾಗಿ ಪೈರೇಟ್ ಮೇಲಿರ್ತಕ್ಕಂಥ ಈ ಚಕ್ರಕ್ಕೆ ದೀರ್ಘವಾಗಿರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದು ಇದರ ಶಕ್ತಿ. ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಲ್ಯಾಬ್ ಸರ್ಟಿಫೈಡ್ ಆಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಲ್ಯಾಬ್ ಸರ್ಟಿಫೈಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಸಿಗುತ್ತೆ. ಜೆನ್ಯೂನ್ ಕ್ವಾಲಿಟಿ. ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಇದರ ಶಕ್ತಿ ಅದ್ಭುತವಾಗಿರುತ್ತೆ. ಇದಕ್ಕೆ ತನ್ನದೇ ಆಗಿರತಕ್ಕಂಥ ಪೂಜಾ ಪುನಸ್ಕಾರಗಳನ್ನು ಮಾಡಿ ನಿಮಗೆ ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.